ಚಿಕನ್ ಚಾಪ್ಸ್ ಮಾಡುವ ವಿಧಾನ ನೋಡಿ ಫ್ರೆಂಡ್ಸ್. ನಾನೀಗ 1 kg ಚಿಕನ್ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 10 ಹಸಿಟ್ಟು ಮೆಣಸಿನಕಾಯಿ ಹುರಿದಿಟ್ಕೊಂಡಿದ್ದೀನಿ. ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು 3 ಗೆಡ್ಡೆ ಈರುಳ್ಳಿ, ಒಂದಿಷ್ಟಪ್ಪ ಶುಂಠಿ, 2 ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹುರ್ಗಡ್ಲೆ, 4 ಪೀಸ್ ಚಕ್ಕೆ, 4 ಪೀಸ್ ಲವಂಗ, 4 ಪೀಸ್ ಏಲಕ್ಕಿಕಾಯಿ, ಒಂದು ಕೊಬ್ಬರಿಯಲ್ಲಿ ಒಂದು ಹೋಳಲ್ಲಿ 3/4 ಭಾಗ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಈಗ ನಾನು ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ನೋಡಿ ಫ್ರೆಂಡ್, ಈಗ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆನ್ ಆಯಿತು. ಇದಕ್ಕೀಗ 4 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ಥರ ನುಣ್ಣು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಇದನ್ನು ಈ ಥರ ನುಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ನೀರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದ ತಕ್ಷಣ ಈಗ ತೆಗೆದಿಟ್ಕೊಂಡಿರೋದು 1 kg ಚಿಕನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ಇದು ಚಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ಅನ್ನ ಜೊತೆಗೂ ಮಾಡ್ಕೋಬೋದು, ತಿನ್ಬೋದು. ಇದು ಮುದ್ದೆ ಜೊತೆಗೂ ತಿನ್ಕೋಬೋದು, ಬೇಡದಿದ್ದರೂ ಚಪಾತಿ ಜೊತೆ ತಿನ್ಕೋಬೋದು. ನಾನು ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಹಾಕ್ತಾಯಿಲ್ಲ. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈಗ ಒಂದು ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಹಾಕೊತಾ ಇದ್ದೀನಿ. ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಇದ್ರಾಗೆ ಒಂದು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. ನಾನು ಎಲ್ಲರೂ ಪುಡಿ ಉಪ್ಪು ಹಾಕ್ತಾರೆ, ನಾನು ಕಲ್ಲುಪ್ಪು ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀವು ಸ್ಪೂನಲ್ಲಿ ಯೂಸ್ ಮಾಡ್ಕೋಬೋದು, ನಾನು ಕೈಯಲ್ಲೇ ಉಪ್ಪು ಹಾಕೋದು. ಇದನ್ನು ಒಂದು ಸತಿ ತಿರುಗಿಸ್ಕೊಂಬಿಡೋಣ. ಈ ಥರ ಉರಿಯೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇದನ್ನು ಚೆನ್ನಾಗಿ ಹುರಿದಿದ್ದೀನಿ, ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾನೀಗ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೋಬೋದು. ನಾನು ಹಾಕಿಲ್ಲ. ಇದ್ರ ಬಿಟ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಗಟ್ಟಿಗೆ ಫ್ರೈ ಥರನೂ ಮಾಡ್ಕೋಬೋದು ಇದನ್ನು. ಬಟ್ ನಾನು ಸ್ವಲ್ಪ ಗ್ರೇವಿ ಥರನೂ ಮಾಡಿ. ಇದು 1 ಸ್ಪೂನ್ ಧನಿಯಾ ಹಾಕ್ತಾಯಿದ್ದೀನಿ. ನಾನು ನಿಮಗೆ ತೆಂಗಿನಕಾಯಿ ತೋರಿಸಿದ್ನಲ್ಲ, ಅರ್ಧ ಬೌಲು, ಒಂದು ಒಳಕೆಯಲ್ಲಿ ಅರ್ಧ ಒಳಕೆ ತುರಿದಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ, 4 ಚಕ್ಕೆ ಹಾಕ್ತಾಯಿದ್ದೀನಿ, 4 ಏಲಕ್ಕಿಕಾಯಿ, 4 ಚಿಕ್ಕ ಚಿಕ್ಕದವು ಚಕ್ಕೆ ಪೀಸು, ಲವಂಗ,
ಚಕ್ಕೆ, ಏಲಕ್ಕಿ, ಒಂದು ಸ್ವಲ್ಪ ಹುರ್ಗಡ್ಲೆ. ಈಗ ಇದನ್ನು ಇದು ನೋಡಿ ಸ್ವಲ್ಪ ಫ್ರೈ ಮಾಡೋಣ. ನೋಡಿ ಈ ಕಲರ್ ಬಂತು. ತುಂಬ ಚೆನ್ನಾಗಿರುತ್ತೆ. ಚಳಿಗೆ ಹಾಕಿದ್ದೀನಲ್ಲ, ಇದು ರುಬ್ಕೊಂಡ್ಬರ್ತೀನಿ ಈಗ. ನೋಡಿ ಇದು ಕುದೀತಾ ಇದೆ, ನೀರೆಲ್ಲ ಸ್ವಲ್ಪ ಬತ್ತಿದೆ. ರುಬ್ಕೊಂಡ್ಬಂದಿದ್ದೀನಿ ನೋಡಿ, ತೋರಿಸಿದ್ನಲ್ಲ ಅದನ್ನು ರುಬ್ಬಿಟ್ಕೊಂಡ್ಬಂದಿದ್ದೀನಿ. ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಗಟ್ಟಿಗೆ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾರಿಗೆ ರುಬ್ಕೊಂಡ್ಬಂದಿದ್ದೀವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ರೆ ಸರಿ ಆಗುತ್ತೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಮಸಾಲೆ ಯಾವುದು ಆ್ಯಡ್ ಮಾಡ್ತಾಯಿಲ್ಲ ಅಂಗಡಿದು, ಯಾಕಂದರೆ ಅದೆಲ್ಲ ಅದು ಇದು ಪೌಡ್ರ್ ಮಿಕ್ಸ್ ಮಾಡಿರ್ತಾರಂತ ನಾನು ಯಾವುದೂ ಹೊರಗಡೆ ಮಸಾಲೆ ಹಾಕೋಲ್ಲ, ಎಲ್ಲ ಮನೆಯಲ್ಲೇ ತಯಾರಿಸ್ಬಿಟ್ಟು ಮಾಡ್ಕೊತೀನಿ. ಈಗ ನನಗೆ ಇದು ಒಂದು ಸ್ವಲ್ಪ ನೀರು ಸ್ವಲ್ಪ ಗ್ರೇವಿ ಬೇಕಾಗಿರೋದ್ರಿಂದ ಇದೇ ಜಾರಿಗೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದು ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ನೋಡಿ ಬೆಂದಾಗಿದೆ. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಒಂದು 20 ನಿಮಿಷ ಬೇಯಿಸ್ಬೇಕಂದ್ರೆ ಆದರೆ ಚಿಕನ್ ತುಂಬ ಚೆನ್ನಾಗಿ ಬೇಯುತ್ತೆ. ಮೊಸರು ಹಾಕ್ಕೊಂಡಿರೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ. ನೋಡಿ ಈ ಥರ ಸ್ಮೂತಾಗಿ ಬೇಯುತ್ತಿದೆ, ಈ ಥರ ಹಂಗೆ ಬಂದ್ಬಿಡುತ್ತೆ. 20 ನಿಮಿಷ ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಬೇಯಿಸ್ಬೇಕು. ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಇದನ್ನು ಮೊಸರು ಹಾಕೊಂಡಿರೋದ್ರಿಂದ ತುಂಬ ಸ್ಮೂತಾಗಿ ಬಂದಿದೆ. ನಾನು ಯಾವುದೋ ಅಂಗಡಿ ಮಸಾಲೆ ತಯಾರಿಸಲ್ಲ, ಮನೆ ಮಸಾಲೆನೇ. ನೀವು ಟ್ರೈ ಮಾಡಿ, ಟೇಸ್ಟ್ ನೋಡಿ, ಕಮೆಂಟ್ ಮಾಡಿ. ಓಕೆ.